ಸರ್ ನಮಸ್ತೆ. ನಮಸ್ತೆ. ನಾನು ಅಮರೀಶ್ ಸಾಲಕ್ಕಿ ಅಂತೇಳಿ ಇತಿಹಾಸ ಉಪನ್ಯಾಸಕ BLD ಸಂಸ್ಥೆ SSPU ಕಾಲೇಜಲ್ಲಿ ಈಗ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮಗೆ ಇವತ್ತು ಬಹಳ ಸಂತೋಷ ದಿನ. ಏಕಪ್ಪ ಅಂತಂದ್ರೆ ಕಾರ್ಗಿಲ್ ವಿಜಯೋತ್ಸವ ನಡೆದು ನಾಳೆ ಜುಲೈ 26ಕ್ಕೆ 25ನೇ ವರ್ಷ ಕಾಲಿಡ್ತಾ ಇದ್ದೀವಿ. ಭಾರತ ಪಾಕಿಸ್ತಾನ ವಿರುದ್ಧ ಸತತವಾಗಿ ಗೆಲುವು ಸಾಧಿಸಿದ ದಿನ. ನಮ್ಮ ಶಕ್ತಿ ಎಂಥದನ್ನುವಂಥದ್ದು ಜಗತ್ತಿಗೆ ತೋರಿಸಿಕೊಟ್ಟ ಪ್ರದರ್ಶನ ಮಾಡಿದ ದಿನ. ಈ ದಿನವನ್ನು ನಾವು ಎಂದೂ ಮರೆಯದ ಒಂದು ಅಮರವಾಗಿ ಉಳಿಯುವಂಥ ಕ್ಷಣ, ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ಸ್ಮರಣೀಯ ದಿನ. ಭಾರತೀಯರಾದ ನಮಗೆಲ್ಲ ಹೆಮ್ಮೆ ಪಡಬೇಕು. ಪಾಕಿಸ್ತಾನವನ್ನು ಸತತವಾಗಿ ನಾವು ಅವ್ರನ್ನ ಬಗ್ಗಬಡಿದು ನಮ್ಮ ಶಕ್ತಿ ಏನನ್ನುವಂಥ ಜಗತ್ತಿಗೆ ತೋರಿಸಿದ ದಿನ. ನಾವು ಎಲ್ಲ ಆ ಏನು ತ್ಯಾಗ ಮಾಡಿದಾರಲ್ಲ ಆ ಎಲ್ಲ ಸೈನಿಕರಿಗೆ ನಾವು ನಮನ ಸಲ್ಲಿಸಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ಆ ಸೈನಿಕರಿಗೆ ನಾವೆಲ್ಲರೂ ಕೂಡಿಕೊಂಡು ನಾಳೆ ದಿನ ನಾವೆಲ್ಲ ಒಂದು ಸೆಲ್ಯೂಟನ್ನು ಅವರಿಗೆ ಸಲ್ಲಿಸಬೇಕಾಗ್ತದೆ. ಮಹಾನ್ ವೀರರು ನಾವೆಲ್ಲ ಯೋಗೇಂದ್ರ ಸಿಂಗ್ ಯಾದವ್ ಅಂತವಂಥವ್ರು, ಮನೋಜ್ ಕುಮಾರ್ ಪಾಂಡೆ ಅಂತವಂಥವ್ರು, ಹೀಗೆ ಅನೇಕ ಸೈನಿಕರು ಇದಕ್ಕೆ ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅವ್ರನ್ನ ಸ್ಮರಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಆ ಸೈನಿಕರಿಗೆ ನಾವು ನಮನ ಸಲ್ಲಿಸಬೇಕು. ನೋಡ್ಬೇಕು ನೀವು, ಯೋಗೇಂದ್ರ ಸಿಂಗ್ ಯಾದವ್ ಅಂತವರು 18 ಗುಂಡುಗಳು ಬಿದ್ದರೂ ಕೂಡ ಅದನ್ನು ಎದುರಿಸಿ ಯುದ್ಧದೊಳಗೆ ಅವರ ಶಕ್ತಿನ ಪ್ರದರ್ಶನ ಮಾಡಿದಂಥವ್ರು, ಸಾಹಸವನ್ನು ಮೆರೆದಂಥವ್ರು. ಅಂಥವ್ರನ್ನ ನಾವು ಆದರ್ಶವಾಗಿ ಇಟ್ಕೊಂಡು ಅವರಂಗೆ ನಮ್ಮ ಇಂದಿನ ಯುವ ಜನಾಂಗ ಅಂಥ ಸೈನಿಕರ ಸಾಹಸ ಶಕ್ತಿಯನ್ನು ಆಲಿಸಬೇಕಾಗಿದೆ. ಇದು ಈಗ ನಾವು ಬೇಕಾಗಿರುವಂಥ ಯುವ ಜನಾಂಗ ಬಹಳಷ್ಟು ಮೈ ಮರಿತಾ ಇದೆ ಸೋಷಿಯಲ್ ಮೀಡಿಯಾ ಒಳಗೆ. ಅದನ್ನು ಬಿಟ್ಟು ಈ ಸೈನಿಕರ ಒಂದು ತ್ಯಾಗವನ್ನು ಸ್ಮರಿಸಬೇಕಾಗ್ಯದ, ನೆನಪಿಸಬೇಕಾಗ್ಯದ. ಈ ವಿಜಯೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಿಕೊಂಡು ಒಂದು ಅದ್ಭುತವಾಗಿ ವಿಜಯೋತ್ಸವನ ನಾಳೆ ದಿನ ಜುಲೈ 26 ಆಚರಿಸೋಣ. ಜೊತೆಗೆ ಎಲ್ಲರೂ ಕೂಡ ಸೈನಿಕರಿಗೆ ನಮನ ಸಲ್ಲಿಸೋಣ. ಈ ಮೂಲಕ ಎಲ್ಲರಿಗೂ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ.